ರಾತ್ರಿ ತೀವ್ರವಾಗಿ ಕತ್ತಲಿನಿಂದ ಕವಿದು ಹೋಗಿತ್ತು. ಅಜ್ಜಿ ನಿದ್ರೆಯಲ್ಲಿಯೇ ಏನೋ ಮರ್ಮರಿಸುತ್ತಿದ್ದರು. ಹಗ್ಗ, ಮಣ್ಣು, ಬೆಂಕಿಯ ಆ ಶಬ್ದಗಳಲ್ಲಿ ಭಯದ ನಗು ಶಬ್ದವು ಅರಿಯುತ್ತಿದ್ದಂತೆ ಅನು ಮನೆಯ ಹಳೆಯ ವಸ್ತುಗಳ ಹಿಂದೆ ಒಂದು ಗುಪ್ತ ಬಾಗಿಲು ಕಂಡಳು. ಧೂಳಿನಿಂದ ಮುಚ್ಚಿದ ಬಾಗಿಲು, ಕಿಲಿ ಹಾಸುಹೊಕ್ಕು ಲ್ಯಾಂಟರ್ನ್ ಬೆಳಕಿನಲ್ಲಿ ಆ ಬಾಗಿಲು ನಿಧಾನವಾಗಿ ತೆರೆಯಿತು. ಗೋಡೆಯ ಮೇಲೆ ಕೆಂಪು ರಕ್ತದಂತೆ ತೋರಿಸುವ ಬರಹ. ಓಲದ ಹಗ್ಗವು, ಪಾಪದ ನೆನಪು, ಇವು ಈ ಮನೆ ಶಪಿತ ಎಂಬುದನ್ನು ಸಾಬೀತುಪಡಿಸುತ್ತಿತ್ತು. ಒಂದು ಹಳೆಯ ಪೆಟ್ಟಿಗೆಯಲ್ಲಿ ತಾಮ್ರದ ಫಲಕ ದೊರೆಯಿತು. ಅದರ ಮೇಲೆ ನಗ್ನ ಶಿಲಾಲಿಪಿ, ಈ ಶಕ್ತಿ ಬೆಂಕಿಯಿಂದಲೇ ನಾಶವಾಗಬಲ್ಲದು. ಆದರೆ ಹತ್ತಿರದವರ ರಕ್ತ ಬೆಳೆದು ಹೋಗುವ ಮುನ್ನ, ಈಗ ಅಜ್ಜಿ ತಮಗೆಲ್ಲರಿಗಿಂತ ವಿಭಿನ್ನ. ಆಕೆಯ ನಗೆಯಲ್ಲಿ ಅಜ್ಜಿ ಇರುವುದೇ ಇಲ್ಲ, ಬೇರೆಯದೇ ಶಕ್ತಿ ಆವೇಶಗೊಂಡಿದೆ. ಮನೆಯ ಎಲ್ಲಾ ಲೈಟುಗಳು ಹಠಾತ್ ಆಗಿ ಆಫ್ ಆಯಿತು. ದಿವ್ಯಾ ಒಳಗೆ ಸಿಕ್ಕಿಹಾಕಲ್ಪಟ್ಟಳು. ಅಕಸ್ಮಾತ್ ಬಾಗಿಲು ತಾನಾಗಿಯೇ ಮುಚ್ಚಿತು. ಅನು ಟಾರ್ಚ್ ಬೆಳಕಿನಲ್ಲಿ ನೋಡಿದಾಗ ಗೋಡೆಯ ಮೇಲೆ ಒಂದು ಹೊಸ ಬರಹ. ಆಕೆಯು ಬೆಳಕನ್ನು ತಂದಳು. ಆದರೆ ಶಾಪ ಕಣ್ಮರೆಯಾಗಿ. ಅವನನ್ನು ನಾನು ಹುಟ್ಟಿಸಿದ್ದೆ, ಆದರೆ ಅವನು ನನ್ನನ್ನು ಮರೆಯಲಿಲ್ಲ. ನಾನು ಶಪಿತಳು. ಅಜ್ಜಿ ಕಣ್ಣುಗಳು ಹೊಳೆಯುತ್ತಿದ್ದವು. ಗಾಳಿ ಭಯಾನಕವಾಗಿ ಬೀಸತೊಡಗಿತು. ಅನುವಿನ ಧ್ವನಿಯಲ್ಲಿ ಭಯ ಮತ್ತು ಕುತೂಹಲ. ಈ ವ್ಯಕ್ತಿ ಯಾರು ಅಜ್ಜಿ? ಈ ಚಿತ್ರದಲ್ಲಿ ಏನು ಅಡಗಿದೆ? ಗೋಡೆಯ ಮೇಲೆ ಕೆಂಪು ಕಣ್ಣುಗಳ ಯುವಕನ ಚಿತ್ರ. ಸಮಯವೇ ನಿಂತ ಹಾಗೆ. ಶಾಂತ ಆಶ್ಚರ್ಯದ ಧ್ವನಿಯಲ್ಲಿ ಅವನ ಹೆಸರು ಶಕ್ತಿವರ್ಮ. ಯಾರಿಗೆ ಹತ್ತಿರವಾದರೂ ಪ್ರಾಣವೇ ಹಾರುತ್ತದೆ. ದಿನಚರಿಯ ಪುಟಗಳು ತಾನಾಗಿಯೇ ತಿರುಗುತ್ತಿದ್ದವು ನಿಶಬ್ದದೊಳಗಿನ ಬಿರುಕು ಧ್ವನಿಯಲ್ಲಿ. ಮನೆಯ ಗೋಡೆ ಮೇಲೆ ನೆರಳು ಚಲಿಸುತ್ತಿತ್ತು. ಅವನು ಇಲ್ಲಿ ಇರುತ್ತಾನೆ. ಇಲ್ಲಿಯವರೆಗೂ ಖಚಿತವಾಗಿ, ಧೈರ್ಯದೊಂದಿಗೆ. ಈ ಮನೆ ಬಿಟ್ಟಿಲ್ಲ. ಆತ್ಮಗಳು ಇಲ್ಲಿನೊಳಗೆ ಜೀವಂತವಾಗಿವೆ. ಅನುಗೆ ಈಗ ಗೊತ್ತಾಯ್ತು.